ಈ ಘಟನೆ ಬಗ್ಗೆ ಮಧು ಬಂಗಾರಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ನಾನು ಮತ್ತು ಚನ್ನಬಸಪ್ಪ ಸ್ನೇಹಿತರು ಅವಾಗ ಹಾಗೆ ತೋರಿಸ್ಕೊಳ್ತಾರೆ ಅಂತ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದವರು ಚನ್ನಬಸಪ್ಪನವರಿಗೆ ಅವಸರದಲ್ಲಿ ಗೋವಿಂದಪುರದ ಆಶ್ರಯ ಮನೆಗಳ ಉದ್ಘಾಟನೆ ಆಗಬೇಕಿತ್ತು, ಆದರೆ ಹಾಗಾಗೋದಿಲ್ಲ. ಅಪೂರ್ಣಗೊಂಡಿರೋದನ್ನು ಉದ್ಘಾಟನೆ ಮಾಡಿದ್ರೆ ನನಗೂ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಸರ್ಕಾರದಲ್ಲಿ ಶಾಸಕ ಚೆನ್ನಿ ಹೇಳಿದಂತೆ ಮಾಡೋದಕ್ಕಾಗೋದಿಲ್ಲ ಅಂತಂದ್ರು. ಗೃಹ ಪ್ರವೇಶ ಅನ್ನೋದಿಲ್ಲ. ಇಲ್ಲ, ಅವ್ರಿಗೇನಂದರೆ ಈಗ ಅರ್ಜೆಂಟಾಗಿ ಉದ್ಘಾಟನೆ ಮಾಡಿಬಿಡೋಣ ಅಂತ. ನಾನು ದುಡ್ಡು ತಂದುಬಿಟ್ಟು ಮಾಡಬೇಕು, ಹಾಗೆ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಇನ್ಕಂಪ್ಲೀಟಾಗಿ ಮಾಡಿದ್ರೆ ಕೆಟ್ಟ ಹೆಸರು ನನಗೆ ನಮ್ಮ ಸರ್ಕಾರಕ್ಕೆ ಬರ್ತದೆ. ಕಾರ್ಯಕ್ರಮ ಯಾವತ್ತೂ ಕೂಡ ಈಗ ನೀವು ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ಕರೆಂಟ್ ಇಲ್ಲ ಅಂದರೆ, ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ನಿಮಗೆ ನೀರಿಲ್ಲ ಅಂದರೆ ಅದು ಗೃಹ ಪ್ರವೇಶ ಅನ್ನೋದಿಲ್ಲ. ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ, ಆ ಟೈಮಲ್ಲಿ ಆಗಿರೋದು, ನಾನು ಡೇಟ್ ಫಿಕ್ಸ್ ಮಾಡಿಬಿಟ್ಟೆ ಅದು ಇದು ಅಂತ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ನಮ್ಮ ಸರ್ಕಾರದಿಂದ ಅವ್ರು ಹೇಳಿದಂಗೆ ಮಾಡೋದಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ಹಾಗೆ ಅವ್ರು ತೋರಿಸ್ಕೊಳ್ತಾರೆ. ನಾನು ಅವ್ರ ಸ್ನೇಹಿತರು ಸ್ವಲ್ಪ ಹಿಂಗೆ ಸ್ವಲ್ಪ ಆ ಥರ ಇದು. ಬಟ್ ಏನಂದರೆ ಅದನ್ನ ಆದಷ್ಟು ಬೇಗ ಅದಕ್ಕೆ ಹಣವನ್ನು ತಂದು ಜನರಿಗೆ ಕೊಡೋದು ನನ್ನ ಡ್ಯೂಟಿ ಅಲ್ವಾ. ಯಾರೇ ಮಾಡಲಿ, ಜನರಿಗೆ ಕೊಡಲಿದೆ ಇಲ್ಲೇ ಸುಮ್ಮನೆ ಹಿಂಗೆ ಪುಕ್ಕಡೆ ಭಾಷಣ ಮಾಡ್ಕೊಂಡು